ಕುರಿತಂತೆ ನಿತ್ಯಾನಂದ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನ ಸಿಜೆಎಂ ಕೋರ್ಟ್ ವಜಾಗೊಳಿಸಿದೆ. ಪ್ರಕರಣದ ವಿಚಾರಣೆಯನ್ನ ಸಿಜೆಎಂ ಕೋರ್ಟ್ನಲ್ಲೇ ಮುಂದುವರಿಕೆ ಮಾಡುವ ಬಗ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಕುರಿತು ವಿಚಾರಣೆ ನಡೆಸಿದ ಸಿಜೆಎಂ ಕೋರ್ಟ್ ನಿತ್ಯಾನಂದ ಪರ ವಕೀಲ ಮುದ್ದು ಮಲ್ಲಯ್ಯ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಿ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡಿದೆ. ಪುರುಷತ್ವ ಪರೀಕ್ಷೆಯ ಪ್ರಕರಣದ ವಿಚಾರಣೆಯನ್ನ ಸಿಜೆಎಂ ಕೋರ್ಟ್ನಲ್ಲಿ ನಡೆಸಬೇಕು ಅಂತ ನಿತ್ಯಾನಂದ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿಯನ್ನ ಸಿಜೆಎಂ ಕೋರ್ಟ್ ಇವತ್ತು ವಜಾಗೊಳಿಸಿದೆ. ಪ್ರಕರಣದ ವಿಚಾರಣೆಯನ್ನ ಸಿಜೆಎಂ ಕೋರ್ಟ್ನಲ್ಲೇ ಮುಂದುವರಿಕೆ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಕುರಿತು ವಿಚಾರಣೆ ನಡೆಸಿದ ಸಿಜೆಎಂ ಕೋರ್ಟ್ ನಿತ್ಯಾನಂದ ಪರ ವಕೀಲ ಮುದ್ದು ಮಲ್ಲಯ್ಯ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಿ ಸೆಷನ್ ಕೋರ್ಟ್ಗೆ ವರ್ಗಾವಣೆಯನ್ನ ಮಾಡಿದೆ. ನಿತ್ಯಾನಂದ ಪರ ವಕೀಲರು ಸಿಜೆಎಂ ಕೋರ್ಟ್ನಲ್ಲೇ ಈ ಒಂದು ಪ್ರಕರಣದ ವಿಚಾರಣೆ ಆಗಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಆ ಒಂದು ಅರ್ಜಿಯನ್ನ ಇದೀಗ ಕೋರ್ಟ್ ತಿರಸ್ಕಾರ ಮಾಡಿದೆ. ಅದರ ಜೊತೆಗೆ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆಯನ್ನು ಕೂಡ ಮಾಡಿದೆ.